ನಮಸ್ಕಾರ. ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಮೊನ್ನೆ ಎಲ್ಲ ಪ್ಯಾನ್ ನಂಬರ್ ಬಗ್ಗೆ ಮಾತಾಡಿದ್ವಿ. ಈಗ ಅದಕ್ಕೆ ಮುಂದುವರೆದಂತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಹೇಗೆ ಫೈಲ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಮುಖ್ಯವಾಗಿ ನಾವು ಈ ಸಂಬಳದಾರ ಅಂದರೆ ಎಂಪ್ಲಾಯೀಸ್ ಅವ್ರು ಹೇಗೆ ರಿಟರ್ನ್ಸ್ ಫೈಲ್ ಮಾಡ್ತಾರೆ, ಅವ್ರಿಗೆ ಯಾವುದೇ ರೀತಿ ತೆರಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗಿರುವ ತೆರಿಗೆ ನಿಯಮದ ಪ್ರಕಾರ ನಿಮಗೆ ಯಾರಿಗೇ ಆಗಲಿ, ಪುರುಷರಾಗಲಿ ಮಹಿಳೆಯರಿಗಾಗಲಿ 2 ಲಕ್ಷ ರೂಪಾಯಿ ಆದಾಯ ಇದ್ದರೆ ಅವ್ರಿಗೆ ಯಾವುದೇ ರೀತಿ ತೆರಿಗೆ ಬರಲ್ಲ. ಹಾಗಾಗಿ ನಿಮ್ಮ ಆದಾಯ 2 ಲಕ್ಷಕ್ಕಿಂತ ಒಳಗಿದ್ರೆ ನಿಮ್ಮ ಮಾಲೀಕರು 1 ರೂಪಾಯಿನೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡೋದಿಲ್ಲ. ಅದ್ರ ಮೇಲ್ಪಟ್ಟಿದ್ರೆ ಮಾತ್ರ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಮತ್ತು ಈಗಿರೋ ರೂಲ್ಸ್ ಪ್ರಕಾರ ನಿಮ್ಮ ಆದಾಯ ವರ್ಷಕ್ಕೆ 5 ಲಕ್ಷ ರೂಪಾಯಿ ಇದ್ದರೆ ಅಥವಾ ಅದರೊಳಗಡೆ ಇದ್ದರೆ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋದಕ್ಕೆ ಅಗತ್ಯವಿಲ್ಲ. 5 ಲಕ್ಷದ ಮೇಲೆ ಇದ್ದರೆ ಮಾತ್ರನೇ ನೀವು ತೆರಿಗೆ ರಿಟರ್ನ್ ಸಲ್ಲಿಸಬೇಕು. ಈಗ ಕೆಲವು ಸರಿ ತಪ್ಪಾಗಿ ಬೈ ಮಿಸ್ಟೇಕು ನಿಮ್ಮ ಮಾಲೀಕರು ಏನಾದರೂ ಜಾಸ್ತಿ ತೆರಿಗೆ ನಿಮಗೆ ಡಿಡಕ್ಟ್ ಮಾಡಿದರೆ, ಅಥವಾ ನೀವು ಯಾವುದೇ ರೀತಿ ಉಳಿತಾಯಗಳನ್ನು ಅಂದರೆ LIC, PPF ಆ ಥರ ಕೆಲವು ಉಳಿತಾಯಗಳನ್ನು ನೀವು ಅವ್ರಿಗೆ ಸಲ್ಲಿಸದೇ ಇದ್ದಾಗ ಅದನ್ನು ನೀವೇನು ಮಾಡಬೇಕಂದ್ರೆ ಆವಾಗ ನಿಮಗೆ ಟ್ಯಾಕ್ಸ್ ವಾಪಸ್ ಬರುತ್ತೆ, ನೀವು ಜಾಸ್ತಿ ಟ್ಯಾಕ್ಸ್ ಕಟ್ಟಿರೋದು. ಆವಾಗ ನೀವು 5 ಲಕ್ಷಕ್ಕಿಂತ ಒಳಗಿದ್ದರೆ ರಿಟರ್ನ್ಸ್ ಫೈಲ್ ಮಾಡಬೇಕು. ಇದು ಈ 2 ವರ್ಷಗಳಿಂದ ಮಾತ್ರ ಹೊಸ ಕಾನೂನು ಬಂದಿದೆ. ಯಾವುದು ಅಂದರೆ 5 ವರ್ಷದ ಒಳಗಡೆ ನಿಮ್ಮ ಆದಾಯ ಇದ್ದರೆ ತೆರಿಗೆ ರಿಟರ್ನ್ ಸಲ್ಲಿಸೋ ಅಗತ್ಯ ಇಲ್ಲ ಅಂತ. ಹಾಗಾದರೆ ತೆರಿಗೆ ರಿಟರ್ನ್ ಇಲ್ಲ ಅಂತಂದರೆ ನೀವು ಸಾಲಕ್ಕೆ ತಗೊಳಕ್ಕೆ ಹೋದರೆ ಅಥವಾ ವೀಸಾ ಅಂತ ಹೋದರೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಮಾಲೀಕರು ಕೊಡುವಂಥ ಫಾರ್ಮ್ 16 ಅಂತ ಏನಿರುತ್ತೆ ಆ ದಾಖಲೆನೇ ನಿಮಗೆ IT ರಿಟರ್ನ್ ಫೈಲ್ ಮಾಡ್ದಂಗೆ. ಹಾಗಾಗಿ ಸಂಬಳದಾರರು ಯಾರು ಇನ್ನು ಮೇಲೆ 5 ಲಕ್ಷದ ಒಳಗಡೆ ಇದ್ದರೆ IT ರಿಟರ್ನ್ ಫೈಲ್ ಮಾಡೋದು ಬೇಡ. 5 ಲಕ್ಷದ ಮೇಲೆ ಇರೋರು ಅವರು IT ರಿಟರ್ನ್ ಫೈಲ್ ಮಾಡ್ತಾರೆ. 10 ಲಕ್ಷದ ಮೇಲ್ಪಟ್ಟಿರೋರು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಮಾತ್ರನೇ ಈ ವರ್ಷದಿಂದ ರಿಟರ್ನ್ ಫೈಲ್ ಮಾಡಬೇಕಾಗತ್ತೆ.